ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಒಂದೊಂದ್ ದಿನ ಒಂದೊಂದ್ ವಿಡಿಯೋ ಬರ್ತಾ ಇದೆ, ಇದನ್ನೆಲ್ಲ ನಂಬಕ್ಕೆ ಆಗ್ತಿಲ್ಲ. ಇಲ್ಲಿ ನೋಡಿ, ಈ ವಿಡಿಯೋಲಿ ಅಪ್ಪನೇ ಒಪ್ಕೊಳ್ಳೋ ಹಾಗಿದೆ. ಹೌದ್ರಿ, ನಾನೇ 30 ಕೋಟಿ ತಿಂದಿದ್ದು. ಏನ್ರಿ ಇವಾಗ? ಏನಿವಾಗ? ಶ್ರಾವಣಿಯಮ್ಮ, ಈ ಥರ ವಿಡಿಯೋ ಮಾಡಾಕಿದ್ದಾರೆ. ನಿಮ್ಮ ತಂದೆಯವರು ಏನು ಹೇಳಿದ್ರೋ ಏನೋ, ತಿರುಗಿಸಿ ಮುಗಿಸಿ ಹಿಂಗೆ ಹಾಕಿದಾರಲ್ಲ ಪಾಪಿಗಳು. ವಿಡಿಯೋ ಕ್ವಾಲಿಟಿ ಏನೋ ಬಹಳ ಚೆನ್ನಾಗಿದೆ. ನಾನು ತಗೊಂಡ್ರೆ ಈ ಫೋನೇ ತಗೋಬೇಕು ಅಂತ, ಅದು ಯಾವ ಫೋನು ಅಂತ ಗೊತ್ತಾಗ್ತಿಲ್ಲ. ಏನಂತೀರ ಮೇಡಮರೇ? ತಮಾಷೆ ಮಾಡೋದಕ್ಕೂ ಹೊತ್ತು ಗೊತ್ತು ಇರುತ್ತೆ. ಎಲ್ಲಾ ಟೈಮಲ್ಲೂ ನಾಲ್ಗೆ ಹರಿ ಬಿಡಬಾರ್ದು. ಆಯ್ತು ಬಾರೆ, ಕಂಡಿದ್ದೀನಿ. ನಿಮ್ಮಪ್ಪಂದು ತಳ ಅಲ್ಲಾಡ್ತಿದೆ, ಇವತ್ತೋ ನಾಳೆನೋ ಅನ್ನಂಗೆ. ನೀನು ಅವಾಗ ಮಿನಿಸ್ಟ್ರು ಮಗಳೇ ಅಲ್ಲ. ನಾನು ನಿನಗೆ ಸಲಾಮ್ ಹೊಡೆಯೋದು ಇಲ್ಲ. ನಾನು ಕನೆಕ್ಷನ್ ಅನ್ಕೊಂಡು ಕೋಟಿ ಕೋಟಿ ಸಂಪಾದಿಸ್ತೀನಿ, ದುಬೈಯಲ್ಲಿ ಮನೆ ಮಾಡ್ತೀನಿ. ಅವಾಗ ನೀನೇ ಬಂದು ನನಗೆ ಸಲ್ಯೂಟ್ ಹೊಡಿಬೇಕಾಗತ್ತೆ. ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು, ಗುಲಾಮಳಿಗಳಲ್ಲ, ಸೆಲಬುಡಿಯಲ್ಲ. ಆದ್ರೆ ನಾನು ನಿಮ್ಮ ಮನೆಯವ್ರಿಗೆ ಕೆಟ್ಟದ್ದೇ ಬಯಸ್ತೀನಿ. ಆ ಶ್ರಾವಣಿ ಮಿನಿಸ್ಟ್ರು ಮಗಳು ಅಂತ ಮೆರಿತಿತ್ತು. ಈಗ ನೋಡ್ದ್ಯಾ, ಆ ಮಿನಿಸ್ಟ್ರು ಯಾವ್ದೋ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅಮ್ಮ ವರಲಕ್ಷ್ಮಿ, ಯಾಕಮ್ಮ ಇಷ್ಟು ಬೇಜಾರು ಮಾಡ್ಕೊಂಡು ಕೂತಿದ್ಯಾ? ಅಲ್ಲ, ನಿಮ್ಮ ಅತ್ತೆ ಬುದ್ಧಿ ನೀನು ಗೊತ್ತೇ ಇದೆಯಲ್ಲ. ಯಾರಿಗಾದ್ರೂ ಅವಳು ಚುಚ್ಚಿ ಚುಚ್ಚಿ ಮಾತಾಡದೇ ಇದ್ರೆ ಅವಳು ತಿಂದಿದ್ದ ಅನ್ನ ಅರ್ಗಲ್ಲ ಕಣಮ್ಮ. ಹೌದು ವರ, ಅಮ್ಮ ಹೇಳೋದಕ್ಕೆಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಅವ್ರು ಏನೇ ಹೇಳಿದ್ರು ಈ ಕಿವಿಲ್ ತಗೋ, ಇನ್ನೊಂದ್ ಕಿವಿಲ್ ಬಿಟ್ಬಿಡು. ಅದನ್ನ ಮನ್ಸಿಗಾಗ್ಲಿ ತಲೆಗಾಗ್ಲಿ ತಗೋಬೇಡ. ಇಲ್ಲ ಶ್ರೀವಲ್ಲಿ, ಅತ್ತೆ ಆಗ ಹೇಳಿದ್ರು ಅಂತ ನಾನು ಬೇಜಾರು ಮಾಡ್ಕೊಂಡಿಲ್ಲ. ಆದ್ರೆ ಯಜಮಾನ್ರ ಬಗ್ಗೆ ಈ ತರ ಸುದ್ದಿ ಬರ್ತಾ ಇದೆಯಲ್ಲ, ಅದನ್ನ ಕೇಳಿ ನನ್ನ ಮನಸ್ಸಿಗೆ ತುಂಬಾ ನೋವಾಯ್ತು. ನನಗೆ ಎಷ್ಟು ಬೇಜಾರಾಗಿದೆ ಅಂದಮೇಲೆ ಪಾಪ ಶ್ರಾವಣಿ ಅಕ್ಕೆ, ಅವಳಿಗೆ ಎಷ್ಟು ಬೇಜಾರಾಗಿರಲ್ಲ. ಅದೇ ಕಣಮ್ಮ, ಖಂಡಿತ ಬೇಜಾರಾಗಿರುತ್ತೆ. ಏನ್ ಮಾಡೋದು? ಇದು ಕಲಿಕಾಲ. ಇಲ್ಲಿ ಒಳ್ಳೆಯವ್ರಿಗೆ ಸಾವಿರಾರು ಪರೀಕ್ಷೆ ಬರುತ್ತೆ. ಅದನ್ನೆಲ್ಲ ಎದುರಿಸ್ಬೇಕು, ಒಳ್ಳೆತನನ ಸಾಬೀತ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಒಳ್ಳೆಯವರು ಬದುಕಕ್ಕೆ ಬಹಳ ಕಷ್ಟ. ನೋಡು ವರ, ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದೇ ಆಗತ್ತೆ. ಆದ್ರೆ ಸ್ವಲ್ಪ ತಡ ಆಗ್ಬೋದು. ದೇವ್ರು ಸ್ವಲ್ಪ ತಾಳ್ಮೆನೂ ಪರೀಕ್ಷೆ ಮಾಡ್ಬೋದು. ಆದ್ರೆ ಕಡೆಗೆ ಒಳ್ಳೇದಂತೂ ಆಗೇ ಆಗತ್ತೆ. ನೀನು ಸಮಾಧಾನ ಮಾಡ್ಕೊ, ಬಾ ಊಟ ಮಾಡೋಣ. ನಾನು ನಿಮ್ಮ ಅಣ್ಣಂಗೋಸ್ಕರ ಕಾಯ್ತಾ ಇದ್ದೀನಿ, ಅವ್ರಿನ್ನೂ ಬಂದಿಲ್ಲ. ಅಣ್ಣಂದಂತೂ ಅತಿ ಆಯ್ತು. ಹೊತ್ತು ಗೊತ್ತು ಏನೂ ಇಲ್ಲ. ದಿನ ಎಷ್ಟು ಲೇಟಾಗಿ ಬರ್ತಿದ್ದಾನೆ. ಇಷ್ಟೊತ್ತಿಗಾಗ್ಲೇ ಬರ್ಬೇಕಾಗಿತ್ತು. ಮೇ ಬಿ ಅವ್ರಿಗೆ ಕೆಲಸ ಜಾಸ್ತಿ ಇರ್ಬೋದು. ಅವ್ರು ಎಷ್ಟೇ ತಡವಾಗಿ ಬಂದ್ರೂ ಪರವಾಗಿಲ್ಲ, ನಾನು ಕಾಯ್ತೀನಿ. ನಿಮ್ಮಿಬ್ರಿಗೂ ಊಟ ಬಡಿಸ್ತೀನಿ, ಬನ್ನಿ. ಏನು ಕಾಯದ? ನೀನ್ ಈ ರೀತಿ ಸದ್ರ ಬಿಟ್ಟಿರೋದಕ್ಕೆ ಅವನು ಇಷ್ಟೊಂದು ಅಡ್ವಾಂಟೇಜ್ ತಗೊಂತಿರೋದು. ನೋಡು, ನೀನು ಇನ್ ಮುಂದೆ ಸ್ಟ್ರಿಕ್ಟ್ ಮಾಡು. ಅವ್ನ್ ಮನೆಗ್ ಬಂದಿದ ತಕ್ಷಣ ಪ್ರಶ್ನೆ ಮಾಡು. ಹೆಂಡತಿ ಅಂದ್ರೆ ಬರೀ ಪ್ರೀತಿ ಇದ್ರೆ ಸಾಲದು, ಭಯನೂ ಇರ್ಬೇಕು. ಹೌದು ಕಣಮ್ಮ, ಈ ವಿಚಾರದಲ್ಲಂತೂ ನಿಮ್ಮ ಅತ್ತೆ ನೋಡಿ ನೀನ್ ಕಲಿಯೋದು ಬೇಕಾದಷ್ಟಿದೆ. ಈಗ ನನ್ನನ್ನೇ ನೋಡು, 1 ಗಂಟೆ ತಡ ಬರೋದಿರ್ಲಿ, 1 ಸೆಕೆಂಡ್ ಕೂಡ ನಾನು ಲೇಟ್ ಬರಲ್ಲ. ಹಾಗೇನಾದ್ರೂ ಅಪ್ಪಿ ತಪ್ಪಿ 1 ಸೆಕೆಂಡ್ ಲೇಟ್ ಆಗಿ ಬಂದೆ ಅಂತ ಇಟ್ಕೋ, ಅವತ್ ಇಡೀ ದಿನ ಅವಳ ಬೈಗಳನ್ನ ಕೇಳ್ತಾನೇ ಇರ್ಬೇಕಾಗತ್ತೆ. ನೋಡಮ್ಮ, ಈ ಪ್ರಪಂಚದಲ್ಲಿ ಯಾವ್ದಾದ್ರೂ ಆಯ್ದಾನ್ ಕಂಡ್ರೆ ನಂಗೆ ಭಯ ಅನ್ನೋದಾದ್ರೆ ಅದು ನಿಮ್ಮ ಅತ್ತೆ ನಾಲ್ಗೆ ಕಣಮ್ಮ. ಚೂಪಾಗಿರೋ ಚೂರಿ ತಗೊಂಡ್ ಚುಚ್ಕೊಂಡ್ ಬದುಕ್ಬಿಡ್ಬೋದು. ಆದ್ರೆ ನಿಮ್ಮತ್ತೆ ಅವಳು ನಾಲ್ಗೆಯಿಂದ ಚುಚ್ತಾಳಲ್ಲ, ಅಬ್ಬಬ್ಬಬ್ಬಬ್ಬಬ್ಬ, ಅದನ್ನ ಕೇಳಿ ಬದುಕಕ್ಕಾಗಲ್ಲ ಕಣಮ್ಮ. ಈ ಅನುಭವ ಎಲ್ಲ ವರಲಕ್ಷ್ಮಿಗಾಗ್ಲೇ ಆಗಿದೆ. ಈಗ ಯಾಕ ಮಾತೆಲ್ಲ? ಬರ, ಮೊದ್ಲು ಅಣ್ಣ ಯಾಕೆ ಲೇಟಾಗಿ ಬರ್ತಿದ್ದಾನೆ ಅಂತ ಕೇಳ್ಬೇಕು. ಹಾಗೆಲ್ಲ ಮಾಡೋದ್ ತಪ್ಪು ಮಗಳೇ. ದುಡಿಯೋ ಗಂಡಸು ಹೊರಗಡೆ ಹೋದಾಗ ಏರುಪೇರು ಆಗುತ್ತೆ. ನೋಡಮ್ಮ, ಆದ್ರೂ ಇತ್ತೀಚೆಗೆ ಯಾಕೋ ಅವ್ನು ತುಂಬಾ ಮಂಕಾಗಿದ್ದಾನೆ. ಅದೇನು ಅಂತ ಗೊತ್ತಾಗ್ತಿಲ್ಲ. ನಿನ್ಗೇನಾದ್ರು ಹೇಳಿದಾನ? ಇಲ್ಲ ಮಾವ,
ನಾನು ಅದ್ರ ಬಗ್ಗೆ ಕೇಳಬೇಕು ಅಂತ ಅನ್ಕೊಂಡೆ, ಆಗಿರ್ಲಿಲ್ಲ. ಇವತ್ತು ಮಾತಾಡ್ತೇನೆ. ಹಾ ಹ್ಞೂ ಕಣಮ್ಮ, ಸ್ವಲ್ಪ ದಯವಿಟ್ಟು ವಿಚಾರಿಸಮ್ಮ. ಆ ವಿಡಿಯೋ ಎಲ್ಲಿಂದ ಬಂತ ಗೊತ್ತಿಲ್ಲ, ಬಟ್ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ. ಅದರಲ್ಲೂ ಹೌದು ದುಡ್ಡು ತಗೊಂಡಿದ್ದೀನಿ ಅಂತ ನೀನೇ ಹೇಳಿರೋ ಆಗಿದೆ. ಹೇಳಿರೋ ಹಾಗಲ್ಲ, ನಾನೇ ಹೇಳಿರೋದು. ಏನು ಹೇಳ್ತಿದ್ದೀಯಣ್ಣ? ಹೌದು ಸುರೇಂದ್ರ, ಆ ಮಾತಾಡಿದ್ದು ನಾನೇ. ಆದರೆ ಅದು ಸಂದರ್ಭ ಬೇರೆ ಆಗಿತ್ತು. ನಾನು ಕೋಪದಲ್ಲಿ ಮಾತಾಡಿದ್ದನ್ನ ಎಡಿಟ್ ಮಾಡಿ ಕಟ್ ಮಾಡಿ ವೈರಲ್ ಮಾಡಿದ್ದಾರೆ. ಅದಾದ ಮೇಲೆ ನಾವು ಮಾತಾಡಿದ್ದೇ ಬೇರೆ. ಎಂತೆಂತ ಪಾಪಿಗಳಿರ್ತಾರೆ. ನಾನು ಅದನ್ನ ಫೇಕ್ ವಿಡಿಯೋ ಅಂತಾನೆ ಅನ್ಕೊಂಡಿದ್ದೆ ವೀರು. ಈ AI ಎಲ್ಲ ಬಂದಿದೆಯಲ್ಲ, ಹಾಗೆ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೆ. ಅಕ್ಕ, ನಾನು ಫೇಕ್ ಅಲ್ಲ, ಆ ವಿಡಿಯೋನು ಫೇಕ್ ಅಲ್ಲ. ಆದರೆ ಮಾತಾಡಿದ್ದು ಪೂರ್ಣ ಸತ್ಯನೂ ಅಲ್ಲ. ಬಾವಾ, ನಿಮ್ಮನ್ನ ನೋಡಕ್ಕೆ MP ಅವ್ರು ಬಂದಿದ್ದಾರೆ. ಏನು MP ಸಾಹೇಬ್ರು? ಅದು ಇಷ್ಟೊತ್ತಿನಲ್ಲಿ? ಯಾಕೆ ಬಂದಿರ್ಬೋದು? ಒಂದ್ ವೇಳೆ ಮಗಳನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂತ ಕೋಪಕ್ಕೆ ಏನಾದ್ರೂ ಮಾತಾಡಕ್ ಬಂದಿದಾರಾ? ಏನಾಗತ್ತೋ ನೋಡೋಣ. ಮೊದಲು ಮನೆ ತನಕ ಬಂದವ್ರನ್ನ ಒಳಗೆ ಬರ್ಮಾಡ್ಕೋಬೇಕು. ಹೋಗಿ ಕರ್ಕೊಂಬಮ್ಮ. ಬನ್ನಿ ಬನ್ನಿ MP ಸಾಹೇಬ್ರೆ. ನಮಸ್ಕಾರ. ಸಾರಿ ವೀರು, ಇಷ್ಟೊತ್ತಲ್ಲಿ ಬಂದು ನಾನು ತೊಂದರೆ ಕೊಡ್ತಾ ಇದ್ದೆ. ಪರವಾಗಿಲ್ಲ ಸರ್, ನಾವೆಲ್ಲ ಮಲಗೋದು ಲೇಟೆ. ವೀರು, ನನ್ನ ಮಗಳು ಮದುವೆ ವಿಚಾರದಲ್ಲಿ ನಾನು ಅವತ್ತು ತುಂಬಾನೇ ಕೂಗಾಡ್ಬಿಟ್ಟೆ. ಆದ್ರೆ ಏನ್ ಮಾಡೋದು, ಒಬ್ಬ ಹೆಣ್ಣು ಮಗಳ ತಂದೆಯಾಗಿ ನನಗೆ ಅವತ್ತು ತುಂಬಾನೇ ನೋವಾಗಿತ್ತು. MP ಸಾಹೇಬ್ರೆ, ಆ ವಿಷಯಕ್ಕೆ ನಾನು ಈಗಲೂ ಕ್ಷಮೆ ಕೇಳ್ತೀನಿ. ಇರಲಿ, ಋಣಾನುಬಂಧ ಎಲ್ಲಿರುತ್ತೋ ಅಲ್ಲಿ ಸಂಬಂಧಗಳು ಬೆಳೆಯುತ್ತೆ. ನಿಮ್ಮ ಸಂಬಂಧ, ನಿಮ್ಮ ಮನೆಯವರ ಸಂಬಂಧ ಬೆಳೆಸೋ ಯೋಗ್ಯತೆ ನನಗಿರಲಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಅದು ಕ್ಯಾನ್ಸಲ್ ಆಯ್ತು. ಆದರೆ ವೀರು, ನಾನು ಈಗೊಬ್ಬ ಒಳ್ಳೆ ಸ್ನೇಹಿತನಾಗಿ ಇಲ್ಲಿಗೆ ಬಂದಿದ್ದೀನಿ. ತುಂಬ ಸಂತೋಷ. ಹೇಳಿ ಸರ್. ಏನು ಹೇಳೋದು ವೀರು, ಎಲ್ಲ ಕಡೆನೂ ನಿಂದೆ ಸಮಾಚಾರ. ನೀನು ಲಂಚ ತಗೊಂಡಿದ್ದೀನಿ ಅಂತ ಹೇಳಿರೋ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾಲಿ, ನ್ಯೂಸ್ ಚಾನಲ್ ಅಲ್ಲಿ, ಎಲ್ಲಿ ನೋಡಿದ್ರು ನಿಂದೆ ಮಾತು.